Welcome back to my channel. SSLC 2021 new pattern MCQ sessions discuss ಮಾಡ್ತಾ ಬರ್ತಾ ಇದ್ದೀನಿ. ಈಗ ಆಲ್ರೆಡಿ ಚಾಪ್ಟರ್ ವೈಸ್ ಅಲಾಂಗ್ ವಿತ್ ದಟ್ ಸ್ಯಾಂಪಲ್ ಪೇಪರ್ಸ್ ಹಾಗೆ KSEEB ರಿಲೀಸ್ ಮಾಡಿದಂತ ಮಾಡೆಲ್ ಪೇಪರ್ ಸೆಟ್ 1 ಹಾಗೆ ಸೆಟ್ 2 ಎರಡು ಡಿಸ್ಕಸ್ ಮಾಡಿದ್ದೀನಿ. ಇವತ್ತಿನ ಸೆಷನ್ ಅಲ್ಲಿ ಆ ಮಾಡೆಲ್ ಪೇಪರ್ 1 ಮತ್ತೆ ಮಾಡೆಲ್ ಪೇಪರ್ 2 ಎರಡನ್ನೂ ಕಂಪೇರ್ ಮಾಡಿ ನಿಮ್ಮ ಪೇಪರ್ ಮ್ಯಾಥ್ಸ್ ಪೇಪರ್ ಪ್ಯಾಟರ್ನ್ ಹೇಗಿರಬಹುದು, ಯಾವ ತರ ಕ್ವೆಶನ್ಸ್ ಕೊಡಬಹುದು, ನೀವು ಯಾವ ಕಾನ್ಸೆಪ್ಟ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತಾ ಬರ್ತೀನಿ. ಹಾಗೆ ಚಾಪ್ಟರ್ ವೈಸ್ ವೇಟೇಜ್ ಎಷ್ಟಿದೆ ಎರಡು ಪೇಪರ್ ಕಂಪೇರ್ ಮಾಡಿ. ಕಾಮನ್ ಆಗಿ ಯಾವುದೂ ತರ ಚೇಂಜಸ್ ಇಲ್ಲ, ಸ್ಲೈಡ್ ಕೆಲವೊಂದು ಚೇಂಜಸ್ ಬಿಟ್ರೆ ಇನ್ನೆಲ್ಲ ಕಾಮನ್ ಆಗಿದೆ. ಎರಡು ಪೇಪರ್ನ ನಾವು ಕಂಪೇರ್ ಮಾಡಿದ್ರೆ ನೋಟ್ ಮಾಡ್ಕೊಳ್ಳಿ, ಅದೇ ತರ ಪ್ರಾಕ್ಟೀಸ್ ಮಾಡಿ, ಖಂಡಿತ ನಿಮ್ಗೆಲ್ಲೂ ಮಾರ್ಕ್ಸ್ ಹೋಗುವಂತ ಚಾನ್ಸಸ್ ಇರಲ್ಲ. ಪೇಪರ್ಸ್ ಅಬ್ಸರ್ವ್ ಮಾಡಿ, ಅಲ್ಲಿ ಕೊಟ್ಟಿರುವಂತ ಕ್ವೆಶನ್ಸ್ ಆರ್ಡರ್ ಅಲ್ಲಿ ಇದೆ. ಅಂದ್ರೆ ಲೈಕ್ ಫಸ್ಟ್ 4 ಕ್ವೆಶನ್ಸ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇಂದ, ನೆಕ್ಸ್ಟ್ 5 ಕ್ವೆಶನ್ಸ್ AP ಇಂದ, ನೆಕ್ಸ್ಟ್ ಕ್ವಾಡ್ರಾಟಿಕ್ ಇಂದ, ನೆಕ್ಸ್ಟ್ ಟ್ರಯಾಂಗಲ್ಸ್ ಇಂದ, ಈ ತರ ಆಮೇಲೆ ಟ್ರಿಗ್ನೋ ಅಂದ್ರೆ ಒಂದು ಆರ್ಡರ್ ಅಲ್ಲಿ ಕೊಟ್ಟಿದ್ದಾರೆ, ಯಾವ್ದು ಮಿಕ್ಸ್ಅಪ್ ಮಾಡಿಲ್ಲ. ಲೈಕ್ ಫಿಸಿಕ್ಸ್ ನಾವು ನೋಡಿದ್ರೆ ಫಿಸಿಕ್ಸ್ ಪಾರ್ಟ್ ಕ್ವೆಶನ್ಸ್ ಎಲ್ಲ ಮಿಕ್ಸ್ಅಪ್ ಮಾಡಿದ್ದಾರೆ. ಅಂದ್ರೆ ಫಸ್ಟ್ ಕ್ವೆಶನ್ ಎಲೆಕ್ಟ್ರಿಸಿಟಿ ಆದ್ರೆ ಸೆಕೆಂಡ್ ಕ್ವೆಶನ್ ಲೈಕ್ ಸೋರ್ಸಸ್ ಆಫ್ ಎನರ್ಜಿ, ಆಮೇಲೆ ಮಿಕ್ಸ್ಅಪ್ ಮಾಡಿದ್ದಾರೆ. ಬಟ್ ಮ್ಯಾಥ್ಸ್ ಅಲ್ಲಿ ಹಾಗೆ ಮಾಡಿಲ್ಲ, ಒಂದು ಆರ್ಡರ್ ನ ಫಾಲೋ ಮಾಡಿದ್ದಾರೆ. ಓಕೆ, ಲಾಸ್ಟ್ ಫಾರ್ ಎಕ್ಸಾಂಪಲ್ ಲಾಸ್ಟ್ 5 ಕ್ವೆಶನ್ ಸರ್ಫೇಸ್ ಏರಿಯಾ ವಾಲ್ಯೂಮ್ ಅಂದ್ರೆ ಲಾಸ್ಟ್ 5 ಕ್ವೆಶನ್ ಸರ್ಫೇಸ್ ಏರಿಯಾ ವಾಲ್ಯೂಮ್ ಒಂದು ಆರ್ಡರ್ ಅಲ್ಲಿ ಇದೆ. ಸೊ ನಾನು ಅದೇ ಆರ್ಡರ್ ಅಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಎರಡೂ ಪೇಪರ್ ಅಲ್ಲಿ ಮಾರ್ಕ್ಸ್ ವೇಟೇಜ್ ಎಷ್ಟಿತ್ತು, ಯಾವ್ಯಾವ ಕಾನ್ಸೆಪ್ಟ್ ಮೇಲೆ ಅವರು ಮೇನ್ ಆಗಿ ಫೋಕಸ್ ಮಾಡಿದ್ದಾರೆ ಅನ್ನೋದನ್ನ ನೋಡ್ತಾ ಬರೋಣ ಬನ್ನಿ. ಈಗ ಫಸ್ಟ್ ನೋಡೋಣ. ನೋಡಿ, ಫಸ್ಟ್ ಕ್ವೆಶನ್ ಸ್ಟಾರ್ಟ್ ಆಗಿರೋದೇ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇಂದ. ಓಕೆ, ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇಂದನೇ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಇಲ್ಲಿ ನಾವು ಎರಡೂ ಪೇಪರ್ ನ ಕಂಪೇರ್ ಮಾಡಿದ್ರೆ ಮಾಡೆಲ್ ಪೇಪರ್ 1 ಅಲ್ಲಿ 4 ಮಾರ್ಕ್ಸ್ ಕೊಟ್ಟಿದ್ದಾರೆ, ಮಾಡೆಲ್ ಪೇಪರ್ 2 ಅಲ್ಲಿ 3 ಮಾರ್ಕ್ಸ್ ಕೊಟ್ಟಿದ್ದಾರೆ. ಅಂದ್ರೆ ಮ್ಯಾಕ್ಸಿಮಮ್ ನೀವು ಈ ಲೆಸನ್ ಇಂದ 4 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ಯಾವ ತರ ಕ್ವೆಶನ್ಸ್ ಕೊಟ್ಟಿದ್ದಾರೆ ಅಂದ್ರೆ ನೀವು ಮೇನ್ ಆಗಿ ಇಲ್ಲಿ ನೀವು ಫೋಕಸ್ ಮಾಡಬೇಕಾಗಿರೋದು ರಿಲೇಷನ್ ಬಿಟ್ವೀನ್ ದಿ ಕೋಎಫಿಷಿಯಂಟ್ಸ್. ಸೊ ಕೋಎಫಿಷಿಯಂಟ್ಸ್ ಅಂದ್ರೆ ಗೊತ್ತಿದೆಯಲ್ಲ, A1/A2, B1/B2, C1/C2. 3 ಕೋಎಫಿಷಿಯಂಟ್ ರಿಲೇಟೆಡ್ ಆಗಿ ನೀವು ಒಂದಷ್ಟು ಕಲ್ತ್ಕೋಬೇಕು. ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಸೊ ಏನಪ್ಪಾ ಅಂತಂದ್ರೆ ವಿ ಹ್ಯಾವ್ 3 ಟೈಪ್ಸ್ ಆಫ್ ಲೈನ್ಸ್. ಹಾಗೆ ಟೈಪ್ಸ್ ಆಫ್ ಲೈನ್ಸ್ ರಿಲೇಟೆಡ್ ಆಗಿ ಯಾವ್ಯಾವುದು, ಇಂಟರ್ಸೆಕ್ಟಿಂಗ್ ಲೈನ್ಸ್. ನೋಡಿ, 2 ಲೈನ್ ಈ ತರ ಬಂದ್ರೆ ಇಂಟರ್ಸೆಕ್ಟಿಂಗ್ ಲೈನ್ಸ್, ಪ್ಯಾರಲಲ್ ಲೈನ್ಸ್, ಅಥವಾ ಏನಾಗುತ್ತೆ ಎರಡು ಒಂದೇ ಇದ್ರ ಮೇಲೆ ಕೋಇನ್ಸಿಡೆಂಟ್ ಲೈನ್ಸ್. ಈ ತರ 3 ಟೈಪ್ಸ್ ಆಫ್ ಲೈನ್ಸ್. ಆ 3 ಟೈಪ್ಸ್ ಆಫ್ ಲೈನ್ಸ್ಗೆ ಕೋಎಫಿಷಿಯಂಟ್ ಯಾವ ತರ ನೀವು ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ನೀವು ಫಸ್ಟ್ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲೇ ಆ ಟೇಬಲ್ ಕೊಟ್ಟಿದ್ದಾರೆ, ಆ ಟೇಬಲ್ ಒಂದ್ಸರಿ ಫಾಲೋ ಮಾಡಿ. ಜೊತೆಗೆ ನಾನು ಇನ್ನು ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಚಾಪ್ಟರ್ ವೈಸ್ ಮಾಡಿಲ್ಲ. ಸೊ ನಾನು ಮುಂದಿನ ಸೆಷನ್ ಅಲ್ಲಿ ನಾನು ಹೇಳ್ಕೊಡ್ತಾ ಬರ್ತೀನಿ. ಅಂದ್ರೆ ನಾನು ಇನ್ನೂ ಮಾಡ್ಬೇಕಾಗಿರೋ ಉಳ್ಕೊಂಡಿರೋಂಥದ್ದು 4 ಲೆಸನ್ಸ್. ಒಂದು ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಡಿಸ್ಕಸ್ ಮಾಡಬೇಕು, ಕನ್ಸ್ಟ್ರಕ್ಷನ್ ಡಿಸ್ಕಸ್ ಮಾಡಬೇಕು, ಕೋಆರ್ಡಿನೇಟ್ ಜಾಮೆಟ್ರಿ, ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ. ಸೊ ಈ 4 ಲೆಸನ್ ನಾನು ಈ ಮಂತ್ ಒಳಗೆ ನಾನು ಕಂಪ್ಲೀಟ್ ಮಾಡ್ತೀನಿ. ಅವಾಗ ನಿಮ್ಗೆ ಕ್ಲಿಯರ್ ಐಡಿಯಾ ಬರುತ್ತೆ ಮ್ಯಾಥ್ಸ್ ಅಲ್ಲಿ ಯಾವ್ಯಾವ ತರ ಇಂಪಾರ್ಟೆಂಟ್ ಕ್ವೆಶನ್ಸ್ ನಾವು ಫಾಲೋ ಮಾಡಬೇಕು ಅಂತ ಹೇಳಿ. ಅದಾದ್ಮೇಲೆ ನಾವು ಒಂದಷ್ಟು ಸ್ಯಾಂಪಲ್ ಪೇಪರ್ಸ್ ನ ಡಿಸ್ಕಸ್ ಮಾಡೋಣ. ಈಗ ಆಲ್ರೆಡಿ ನಾನು ಸ್ಟಾರ್ಟ್ ಮಾಡಿದ್ದೀನಿ ಸ್ಯಾಂಪಲ್ ಪೇಪರ್ಸ್. ಸೊ ಇನ್ನು ಮುಂದಿನ ಸೆಷನ್ಸ್ ಅಲ್ಲಿ ನಾವು ಸ್ಯಾಂಪಲ್ ಪೇಪರ್ಸ್ ಜಾಸ್ತಿ ನಾವು ಸಾಲ್ವ್ ಮಾಡಿದಷ್ಟು ಇನ್ನು ನಿಮ್ಗೆ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ. ಓಕೆ, ಸೊ ಹಾಗಾದ್ರೆ ನೀವೇನ್ ನೋಡ್ಕೋಬೇಕು ಈ ಲೆಸನ್ ಅಲ್ಲಿ, ರಿಲೇಷನ್ ಬಿಟ್ವೀನ್ ದಿ ಕೋಎಫಿಷಿಯಂಟ್ಸ್, ಟೈಪ್ ಆಫ್ ಲೈನ್ಸ್, ನಂಬರ್ ಆಫ್ ಸೊಲ್ಯೂಷನ್ಸ್. ಅಂದ್ರೆ ಇಂಟರ್ಸೆಕ್ಟಿಂಗ್ ಲೈನ್ಸ್ ಆದ್ರೆ ಎಷ್ಟು ಸೊಲ್ಯೂಷನ್ಸ್ ಅಂದ್ರೆ ನಾವೇನ್ ಹೇಳ್ತೀವಿ 1 ಅಥವಾ ಯುನಿಕ್. ಸೊ ಪ್ಯಾರಲಲ್ ಲೈನ್ಸ್ ಅಂದ್ರೆ ಏನ್ ಹೇಳ್ತೀವಿ ನೋ ಸೊಲ್ಯೂಷನ್. ಓಕೆ, ಕೋಇನ್ಸಿಡೆಂಟ್ ಲೈನ್ಸ್ ಅಂದ್ರೆ ಏನ್ ಹೇಳ್ತೀವಿ ಮೆನಿ ಸೊಲ್ಯೂಷನ್. ಹಾಗಾದ್ರೆ ನೀವು ಕೋಎಫಿಷಿಯಂಟ್ ರಿಲೇಟೆಡ್ ಆಗಿ ನೋಡ್ಕೋಬೇಕು, ಟೈಪ್ಸ್ ಆಫ್ ಲೈನ್ಸ್, ನಂಬರ್ ಆಫ್ ಸೊಲ್ಯೂಷನ್. ಸೊ ಇದ್ರ ಬಗ್ಗೆ ಫಸ್ಟ್ ನೀವು ಕಾನ್ಸಂಟ್ರೇಟ್ ಮಾಡಬೇಕು ಯಾವ ಲೆಸನ್ ಅಲ್ಲಿ, ಪೇರ್ ಆಫ್ ಲೀನಿಯರ್ ಈಕ್ವೇಶನ್. ನೆಕ್ಸ್ಟ್ ಒನ್, ಫೈಂಡಿಂಗ್ ದಿ ಕೆ ವ್ಯಾಲ್ಯೂ. Finding the k value, the type of line mentioned. For example, ಅಲ್ಲಿ intersecting lines ಅಂತ ಕೊಟ್ಟು they will ask to find the a value. It may be like A1 ಅಲ್ಲಿ ಇರ್ಬೋದು, A2 ಅಲ್ಲಿ ಇರ್ಬೋದು, B1, B2, C1, C2 ಎಲ್ಲಿ ಬೇಕಾದ್ರು. So we have to consider the relationship between the coefficient and we have to find the k value. ಕಾಮನ್ ಆಗಿ ನೋಡ್ತಾ ಇರೋದು ನಾನಿಲ್ಲಿ, ನಾನು ಕೊಡ್ತಾ ಇರೋ ಕಾನ್ಸೆಪ್ಟ್ ಎರಡೂ ಪೇಪರ್ ಅಲ್ಲಿ ಇರುವಂತ ಕಾಮನ್ ಕಾನ್ಸೆಪ್ಟ್. ಓಕೆ, next, if you come to the third point, you have to find the value of x and y. Value of x and y, either if they give one equation or 2 equations. ಕೆಲವೊಂದು ಕಡೆ ಒಂದೇ ಈಕ್ವೇಶನ್ ಕೊಟ್ಟು ಎರಡರಲ್ಲೂ ನೋಡಿರುವಂತದ್ದು ಒಂದೇ ಈಕ್ವೇಶನ್ ಅಲ್ಲಿ x and y. That only that thing you have to do is you have to substitute those x and y values in the equation that should satisfy the RHS. Okay, ಆ ತರದ್ದು ಒಂದು ಈಕ್ವೇಶನ್ ಕೊಟ್ಟು x and y ಕೇಳೋ ಅಂತದ್ದು. ಎರಡು ಈಕ್ವೇಶನ್ ಕೊಟ್ಟು ಅಟ್ ದ ಟೈಮ್ ಯು ಕ್ಯಾನ್ ಡೈರೆಕ್ಟ್ಲಿ ಗೋ ಫಾರ್ ಎಲಿಮಿನೇಷನ್ ಮೆಥಡ್. ಡೈರೆಕ್ಟ್ ಆಗಿ ನೀವು ಎಲಿಮಿನೇಷನ್ ಮೆಥಡ್ ಹೋಗಿ, ಯಾಕಂದ್ರೆ ಪ್ರತಿಯೊಂದು ವಿ ಕಾಂಟ್ ಸಬ್ಸ್ಟಿಟ್ಯೂಟ್ ಫಾರ್ ಬೋತ್ ದ ಈಕ್ವೇಶನ್. ಒಂದೇ ಒಂದು ಕೊಟ್ರೆ ವಿ ಕ್ಯಾನ್ ಡೂ ದಟ್.
But if it is two equation, it is difficult. So we can go directly for the elimination method. Elimination method ಹೋಗಿ x and y value ನೋಡಿದ್ರೆ, so we can mark the correct option. ಓಕೆ, ಇದಿಷ್ಟು ನೋಡಿ ನೋಟ್ ಮಾಡ್ಕೊಳ್ತಾ ಹೋಗಿ. ಇದಿಷ್ಟು ಕಾಮನ್ ಆಗಿ ಮಾಡೆಲ್ ಪೇಪರ್ 1 ಮಾಡೆಲ್ ಪೇಪರ್ 2 ಎರಡರಲ್ಲೂ ಬಂದಿರುವಂತ ಕಾಮನ್ ಪಾಯಿಂಟ್ಸ್. ಸೊ ಹಾಗಾದ್ರೆ ಟೋಟಲ್ ನೀವು 4 ಮಾರ್ಕ್ಸ್ಗೆ ರೆಡಿ ಆಗಿ. ಸೊ ಟೋಟಲ್ ಎಷ್ಟು ಮಾರ್ಕ್ಸ್ಗೆ ಈ ಲೆಸನ್ ಅಲ್ಲಿ 4 ಕ್ವೆಶನ್ಸ್ ಅಥವಾ 4 ಮಾರ್ಕ್ಸ್ ಬರುವಂತ ಚಾನ್ಸಸ್ ಇದೆ. ಓಕೆ, ಈಗ ನೆಕ್ಸ್ಟ್ ಪ್ರೋಗ್ರೆಷನ್ ಇದ್ರಲ್ಲಿ ಯಾವ ತರ ಅಂತ ನೋಡೋದಾದ್ರೆ, ನೋಡಿ ಇದರಲ್ಲಿ ಎರಡರಲ್ಲೂ ಕಾಮನ್ ಆಗಿ ನೋಡಿ, ಮಾಡೆಲ್ ಪೇಪರ್ 1 ಅಲ್ಲೂ 5 ಮಾರ್ಕ್ಸ್ ಇದೆ, ಮಾಡೆಲ್ ಪೇಪರ್ 2 ಅಲ್ಲೂ 5 ಮಾರ್ಕ್ಸ್ ಕೊಟ್ಟಿದ್ದಾರೆ. ಓಕೆ, ಎರಡರಲ್ಲೂ 5 ಮಾರ್ಕ್ಸ್ ಅಂದ್ರೆ ನಿಮ್ಗೆ ಫಸ್ಟ್ ಲೀನಿಯರ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ 4 ಕ್ವೆಶನ್ಸ್ ಆದ ತಕ್ಷಣ AP ಕಂಟಿನ್ಯೂ ಆಗುತ್ತೆ. ಎಷ್ಟು ಕ್ವೆಶನ್ಸ್? 5 ಕ್ವೆಶನ್ಸ್. ಹಾಗಾದ್ರೆ ನೀವು ಈ ಲೆಸನ್ ಇಂದ 5 ಮಾರ್ಕ್ಸ್ಗೆ ರೆಡಿ ಆಗಬೇಕು. ಯಾವ ತರ ಕಾಮನ್ ಆಗಿರೋ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಎರಡೂ ಪೇಪರ್ ಅಲ್ಲೂ. ಕಾಮನ್ ಕಾನ್ಸೆಪ್ಟ್ ಏನು ಅಂತಂದ್ರೆ, ಫೈಂಡಿಂಗ್ ಕಾಮನ್ ಡಿಫರೆನ್ಸ್ ವೆನ್ AP ಅಂದ್ರೆ ಒಂದು AP ಫಾರ್ ಎಕ್ಸಾಂಪಲ್ 2, 4, 6, 8 ಸೋ ಆನ್ ಅಂತ ಅಂದಾಗ ಇದ್ರಲ್ಲಿ ಕಾಮನ್ ಡಿಫರೆನ್ಸ್ ಏನಾಗುತ್ತೆ? 2. ಈ ತರ ಜಸ್ಟ್ ಐ ಗಿವ್ ಎನ್ ಎಕ್ಸಾಂಪಲ್. ಆರ್ nth ಟರ್ಮ್ ಫಾರ್ ಎಕ್ಸಾಂಪಲ್ n is equal to 3 plus 2n, ಈ ತರ ಒಂದು ಯಾವುದೋ ಒಂದು nth ಟರ್ಮ್ ಕೊಟ್ಟು ಇಲ್ಲಿ ಕಾಮನ್ ಡಿಫರೆನ್ಸ್ ಕೇಳುವಂಥದ್ದು. ಇಲ್ಲಿ ಏನ್ ಮಾಡ್ಬೇಕಾಗುತ್ತೆ? ನೀವು A1 A2 ಫೈಂಡ್ ಔಟ್ ಮಾಡಿ ಆಮೇಲೆ D ಫೈಂಡ್ ಔಟ್ ಮಾಡ್ಬೇಕು. ಈ ತರದೊಂದು ಕಾಮನ್ ಕಾನ್ಸೆಪ್ಟ್ ಇದೆ ಎರಡೂ ಪೇಪರ್ ಅಲ್ಲಿ. ಅಂದ್ರೆ if they give the AP series of numbers or nth term, you have to find the common difference. Okay, the second one is finding nth term when AP given. ನೋಡಿ, finding nth term for example like ಎರಡು ಪೇಪರ್ ಅಲ್ಲಿ, ಒಂದು ಪೇಪರ್ ಅಲ್ಲಿ 10th term ಕೇಳಿದ್ರೆ, ಇನ್ನೊಂದು ಪೇಪರ್ ಅಲ್ಲಿ 20th term ಕೇಳಿದ್ರೆ, ಈ ತರ 10th term 20th term 19th term ಈ ತರ. ಓಕೆ, ಸೊ ಇದನ್ನ ಸ್ವಲ್ಪ ನೋಡ್ಕೊಳ್ಳಿ, ಈಸಿ ಇರುತ್ತೆ. ಕಾಮನ್ ಡಿಫರೆನ್ಸ್ ನಿಮ್ಗೆ D ಮತ್ತೆ A ಗೊತ್ತಾದ್ರೆ ಸಿಂಪಲ್. ನೆಕ್ಸ್ಟ್ ಕಾಮನ್ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ, ಫೈಂಡಿಂಗ್ nth ಟರ್ಮ್ ವೆನ್ ಸಮ್ ಆಫ್ nth ಟರ್ಮ್ ಇಸ್ ಗಿವನ್. Sn ಕೊಟ್ಬಿಟ್ರೆ, Sn ಈಕ್ವಲ್ಸ್ ಫಾರ್ ಎಕ್ಸಾಂಪಲ್ Sn ಈಕ್ವಲ್ಸ್ n+3 ಈ ತರ ಕೊಟ್ಟಾಗ ಫೈಂಡಿಂಗ್ ದಿ nth ಟರ್ಮ್, ಅಲ್ಲೂ ಅಷ್ಟೇ 10th ಟರ್ಮ್ 9th ಟರ್ಮ್ 3rd ಟರ್ಮ್ ಈ ತರ ಕೇಳುವಂಥದ್ದು. ಇನ್ನು ನೆಕ್ಸ್ಟ್ ನೀವು ನೋಡ್ಬೇಕಾಗಿರೋದು ಇವೆರಡು ಫಾರ್ಮುಲಾ, an ಫಾರ್ಮುಲಾ ಅಂಡ್ Sn ಫಾರ್ಮುಲಾ. ಸೊ an ಫಾರ್ಮುಲಾ ಯು ನೋ ದಟ್ a + n-1 into d. Sn ಅಲ್ಲಿ ಎರಡಿದೆ, ಅಂದ್ರೆ ಒಂದು ಜನರಲ್ ಆಗಿ ನೀವು ಬರೆಯುವಂಥದ್ದು ಯಾವುದು? n/2 2a + n-1 into d ಇದು ಒಂದು. ಅಥವಾ ಪ್ರೀವಿಯಸ್ ಆಗಿ ಕೇಳಿದ್ದು ಯಾವುದು? ಫಸ್ಟ್ ಟರ್ಮ್ ಲಾಸ್ಟ್ ಟರ್ಮ್ ಕೊಟ್ಟಾಗ n/2 a + l. ಅಂದ್ರೆ ಇವೆರಡೂ ಫಾರ್ಮುಲಾನ ಒಂದ್ಸರಿ ಪ್ರಾಕ್ಟೀಸ್ ಮಾಡ್ಕೊಂಡಿರಿ, ನೆನ್ಪಿರಿ. ಬಿಕಾಸ್ ಯಾವ್ದಾದ್ರು ಒಂದು ಫಾರ್ಮುಲಾ ಕೇಳುವಂತ ಚಾನ್ಸಸ್ ಇರೋದು. ಇನ್ನ ಲಾಸ್ಟ್ ಬಂದ್ರೆ ಫೈಂಡಿಂಗ್ x and y, ಅಂದ್ರೆ ಕೊಟ್ಟಿರೋದ್ರಲ್ಲಿ ಈ ತರ ಬ್ಲಾಂಕ್ ಆಗಿ ಫಾರ್ ಎಕ್ಸಾಂಪಲ್ ನೋಡಿ ಈ ತರ 2 x, y, 8 ಈ ತರ. ಹಾಗಾದ್ರೆ ಇನ್ ಬಿಟ್ವೀನ್ ಏನ್ ಬರುತ್ತೆ? ಈ ತರ ಕೇಳುವಂಥದ್ದು ಒಂದು ಸ್ವಲ್ಪ ನೀವು ನೋಡ್ಕೋಬೇಕಾಗತ್ತೆ. ಸೊ ಈ ತರ x and y ಅಥವಾ a and b ವ್ಯಾಲ್ಯೂಸ್ ಇನ್ ಬಿಟ್ವೀನ್, ಅಂದ್ರೆ ಎರಡೂ ಪೇಪರ್ ಅಲ್ಲಿ, ಒಂದು ಪೇಪರ್ ಅಲ್ಲಿ x and y ಅಂತ ಮೆನ್ಷನ್ ಮಾಡಿದ್ದಾರೆ, ಇನ್ನೊಂದು ಪೇಪರ್ ಅಲ್ಲಿ a and b ಅಂತಿದೆ. ಸೊ ಹಾಗಾದ್ರೆ ನೀವು ಇನ್ ಬಿಟ್ವೀನ್ ಬರುವಂತ ಅನ್ನೋನ್ ಟರ್ಮ್ಸ್ ನ ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ನೋಡ್ಕೊಂಡಿರ್ಬೇಕು. ಆ ಟ್ರಿಕ್ಸ್ ಕೂಡ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ, ಒಂದ್ಸರಿ ರೆಫರ್ ಮಾಡಿ. ಓಕೆ, ಇದಿಷ್ಟು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಕೇಳುವಂತ ಕಾಮನ್ ಕಾನ್ಸೆಪ್ಟ್. ಎರಡರಲ್ಲೂ 5 ಮಾರ್ಕ್ಸೇ ಆಗಿರೋದ್ರಿಂದ ನೀವು ಮ್ಯಾಕ್ಸಿಮಮ್ ಈ ಲೆಸನ್ ಅಲ್ಲಿ 5 ಮಾರ್ಕ್ಸ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಅಂದ್ರೆ ಫಸ್ಟ್ ಲೀನಿಯರ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ 4 ಕ್ವೆಶನ್ಸ್ ಆದ್ಮೇಲೆ 5 ಕ್ವೆಶನ್ಸ್ AP ಇಂದ ಬರುತ್ತೆ. ಓಕೆ, ಲೆಸನ್ ಕ್ವಾಡ್ರಾಟಿಕ್ ಈಕ್ವೇಶನ್. ಕ್ವಾಡ್ರಾಟಿಕ್ ನೋಡಿ, ಇದ್ರಲ್ಲಿ ಒಂದ್ ಸ್ವಲ್ಪ ಚೇಂಜಸ್ ಇದೆ. ಆಕ್ಚುಲಿ ಇಲ್ಲಿ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇಂದ ಇಂಟರ್ಚೇಂಜ್ ಆಗಿದೆ ಅಷ್ಟೇ. ನೋಡಿ ಇಲ್ಲಿ ಪೇಪರ್ ಅಲ್ಲಿ ಏನಾಗಿದೆ, 4 ಮಾರ್ಕ್ಸ್, ಅಲ್ಲೂ 4 ಮಾರ್ಕ್ಸ್ ಇತ್ತು ಪೇರ್ ಆಫ್ ಎರಡು ಪೇಪರ್ ಸೆಟ್ ಅಲ್ಲಿ. ಬಟ್ ಮಾಡೆಲ್ ಪೇಪರ್ 2 ಅಲ್ಲಿ 3 ಮಾಡಿ ಇಲ್ಲಿ 5 ಮಾಡಿದ್ದಾರೆ ಕ್ವಾಡ್ರಾಟಿಕ್ ಆಕ್ಚುಲಿ. ಓಕೆ, ಹಾಗಾದ್ರೆ ಸ್ವಲ್ಪ ಅವೆರಡರಲ್ಲೇ ಇಂಟರ್ಚೇಂಜ್ ಆಗಿರೋದು, ಇನ್ನೆಲ್ಲ ಕಾಮನ್ ಆಗಿ ಸೇಮ್ ಇದೆ. ಇಲ್ಲಿ ನೋಡಿ, ಫಸ್ಟ್ ಪೇಪರ್ ಅಲ್ಲಿ 4 ಮಾರ್ಕ್ಸ್ ಕೊಟ್ಟಿದ್ರು, ಸೆಕೆಂಡ್ ಪೇಪರ್ ಅಲ್ಲಿ 5 ಮಾರ್ಕ್ಸ್ಗೆ ಕೇಳಿದ್ರು. ಹಾಗಾದ್ರೆ ನೀವು ಆಲ್ಮೋಸ್ಟ್ ಒಂದು 4 to 4 ಅಥವಾ 5 ಮಾರ್ಕ್ಸ್ಗೆ ರೆಡಿ ಆದ್ರೆ ಸಾಕು. ಇದರಲ್ಲಿ ಕಾಮನ್ ಆಗಿ ಏನೇನೆಲ್ಲ ಕೇಳಿದ್ರು ಅಂತಂದ್ರೆ, ಫೈಂಡಿಂಗ್ ದಿ ರೂಟ್ಸ್, ಅಂದ್ರೆ ಯಾವುದೋ ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ ಕೊಟ್ಟು ರೂಟ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳುವಂಥದ್ದಾಗಿರೋದು ಕಾಮನ್ ಆಗಿ. ಸೊ ನೀವು ಅಲ್ಲಿ ಯಾವ್ದಾದ್ರು ಫಾರ್ಮುಲಾ ಮೆಥಡ್ ಅಥವಾ ಫ್ಯಾಕ್ಟರೈಸೇಷನ್ ಅಲ್ಲೇನು ತೊಂದರೆ ಆಗಲ್ಲ. ನೀವು ಆಪ್ಷನ್ ನೋಡಿದ್ರೆ ನೀವು ಐಡೆಂಟಿಫೈ ಮಾಡ್ಬೋದು ಯಾವ ತರ ಕೊಡ್ತಾರೆ ಅಂತ ಹೇಳಿ. ಸೆಕೆಂಡ್ ಒನ್ ಈಸ್ ಸ್ಟ್ಯಾಂಡರ್ಡ್ ಫಾರ್ಮ್. ಮರಿಬೇಡಿ, ಇದು ತುಂಬಾ ಇಂಪಾರ್ಟೆಂಟ್. ಇಲ್ಲ ಅವರೇ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಯಾವುದೋ ಒಂದು ಎರಡರಲ್ಲೂ ಕೇಳಿದ್ದಾರೆ, ಎರಡೂ ಪೇಪರ್ ಅಲ್ಲೂ ಬಂದಿದೆ. ಸೊ ನೀವು ಜನರಲ್ ಫಾರ್ಮ್ ಯಾವ್ದು ನೆನ್ಪಿಟ್ಕೋಬೇಕು? ಈ ಫಾರ್ಮುಲಾ ನೀವು ನೆನಪಲ್ಲಿ ಇರ್ಲಿ, ax² + bx + c = 0 ಅಂತ ಹೇಳಿ. ಅಥವಾ ಇದಕ್ಕೆ ರಿಲೇಟೆಡ್ ಆಗಿ ನಂಬರ್ಸ್ ಕೊಟ್ಟಾಗ ಅಲ್ಲಿ ನಿಮ್ಗೆ ನೋಡ್ಕೋಬೇಕು, ಸಿಂಪ್ಲೆಸ್ಟ್, ಇನ್ನೂ ಸಿಂಪ್ಲೆಸ್ಟ್ ಆಗತ್ತಾ, ಡಿವೈಡ್ ಮಾಡಕ್ಕಾಗತ್ತಾ ಅನ್ನೋದನ್ನ ನೋಡ್ಕೊಂಡು ಫೈನಲ್ ಆಗಿ ನೀವು ಅಲ್ಲಿ ಕರೆಕ್ಟ್ ಆನ್ಸರ್ನ ಮಾರ್ಕ್ ಮಾಡ್ಬೇಕು. ಓಕೆ, ಇನ್ನು ಥರ್ಡ್ ಆಪ್ಷನ್ ನೇಚರ್ ಆಫ್ ರೂಟ್ಸ್ ಅಂದ್ರೆ ಲೈಕ್ b² - 4ac. ಸೊ ಡಿಸ್ಕ್ರಿಮಿನೆಂಟ್ ಫಾರ್ಮುಲಾನೇ ಕೇಳ್ಬಹುದು. ಅಥವಾ ನೇಚರ್ ಆಫ್ ರೂಟ್ಸ್ ನೋಡ್ಕೋಬೇಕು, >0 <0 ಅಥವಾ =0 ಅಂತ. >0 ಆದ್ರೆ ರಿಯಲ್ ಅಂಡ್ ಡಿಸ್ಟಿಂಕ್ಟ್, <0 ಆದ್ರೆ ಇಮ್ಯಾಜಿನರಿ ರೂಟ್ಸ್ ಅನ್ಬೋದು, ಅಥವಾ ನೋ ರೂಟ್ಸ್.
ಈಕ್ವಲ್ ಟು 0 ಆದ್ರೆ ರಿಯಲ್ ಅಂಡ್ ಈಕ್ವಲ್. ಸೊ ಈ ತರದ್ದು ಒಂದು ನೇಚರ್ ಆಫ್ ರೂಟ್ಸ್ ರಿಲೇಟೆಡ್ ಆಗಿ ಬರುವಂತದ್ದು. ಮೇನ್ ಇದರಲ್ಲಿ ಕ್ವಾಡ್ರಾಟಿಕ್ ಫಾರ್ಮುಲಾ ನೋಡ್ಕೊಳ್ಳಿ, ಯಾಕಂದ್ರೆ ಮಾಡೆಲ್ ಪೇಪರ್ 2 ಅಲ್ಲಿ ಫಾರ್ಮುಲಾ ಕೇಳಿದ್ರು. ಸೊ ಫಾರ್ಮುಲಾ ನೀವು ಮಾರ್ಕ್ ಮಾಡ್ಬೇಕಾದ್ರೆ ಪ್ರತಿಯೊಂದು ಅಬ್ಸರ್ವ್ ಮಾಡ್ಬೇಕು. ಏನು -b +r - ಸ್ಕ್ವೇರ್ ರೂಟ್ ಆಫ್ b² - 4ac/2 ಏನೇ ಇರಬೇಕು ನೋಡಿ. ಇಲ್ಲಿ ಅಬ್ಸರ್ವ್ ಮಾಡಿ, -b +r- ಪ್ರತಿಯೊಂದು ನೋಡ್ಕೊಂಡೆ ನೀವು ಮಾರ್ಕ್ ಮಾಡಬೇಕು. ಸೊ ಹಾಗಾದ್ರೆ ಈ ಲೆಸನ್ ಇಂದ ನೀವು 4 ಅಥವಾ 5 ಮಾರ್ಕ್ಸ್ಗೆ ನೀವು ರೆಡಿ ಆಗ್ಬೋದು. ಸೊ ಅಂದ್ರೆ AP ಆದ ತಕ್ಷಣ ಕ್ವಾಡ್ರಾಟಿಕ್ ಕಂಟಿನ್ಯೂ ಆಗುತ್ತೆ. ಸೊ ಯು ಕ್ಯಾನ್ ಅಟೆಂಡ್ 4 or 5 ಕ್ವೆಶ್ಚನ್ಸ್. ಓಕೆ, ಈಗ ನೆಕ್ಸ್ಟ್ ಚಾಪ್ಟರ್ ಹೋಗೋಣ. ಅಂದ್ರೆ ನೋಡಿ, ಇಲ್ಲಿ ಟ್ರಿಗ್ನೋಮೆಟ್ರಿ ಕೆಲವೊಂದು ಟೈಮ್ ಅಪ್ಲಿಕೇಶನ್ ಕಂಟಿನ್ಯೂ ಆಗಿದೆ. ಆಕ್ಚುಲಿ ಮಾಡೆಲ್ ಪೇಪರ್ 1 ಅಲ್ಲಿ ಇಲ್ಲ, ಪೇಪರ್ 2 ಅಲ್ಲಿ ಸ್ವಲ್ಪ ರಿಲೇಟೆಡ್ ಆಗಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಅಂದ್ರೆ ನೀವು ಕ್ವಾಡ್ರಾಟಿಕ್ ಆದ ತಕ್ಷಣ ಟ್ರಿಗ್ನೋಮೆಟ್ರಿ ಕ್ವೆಶನ್ಸ್ ಬರುತ್ತೆ. ಆದ್ರೆ ಇಲ್ಲಿ ನೋಡ್ತಾ ಬಂದ್ರೆ ಇದರಲ್ಲಿ ಯಾವುದೇ ತರ ಚೇಂಜಸ್ ಇಲ್ಲ. ಮಾಡೆಲ್ ಪೇಪರ್ 1 ಅಲ್ಲೂ 5 ಮಾರ್ಕ್ಸ್, ಮಾಡೆಲ್ ಪೇಪರ್ 2 ಅಲ್ಲೂ 5 ಮಾರ್ಕ್ಸ್ ಕೊಟ್ಟಿದ್ದಾರೆ. ಅಂದ್ರೆ ನೀವೇನು ಈ ಲೆಸನ್ ಇಂದ 5 ಕ್ವೆಶ್ಚನ್ಸ್ಗೆ ರೆಡಿ ಆಗ್ಬೇಕು. ಯಾವ ತರ ಮ್ಯಾಮ್ ಅನ್ನೋದಾದ್ರೆ, ನಾನು ಆಲ್ರೆಡಿ ಟ್ರಿಗ್ನೋಮೆಟ್ರಿಲಿ ಸೆಷನ್ಸ್ ಮಾಡಿದೀನಿ, ಸೈಡ್ಸ್ ಅಂಡ್ ವ್ಯಾಲ್ಯೂಸ್ ಒಂದು ಸೆಷನ್ ಮಾಡಿದೀನಿ, ಕಾಂಪ್ಲಿಮೆಂಟರಿ ಆಂಗಲ್ ಒಂದು ಸೆಷನ್ ಮಾಡಿದೀನಿ, ಅದ್ರ ಜೊತೆಗೆ ಐಡೆಂಟಿಟೀಸ್ ಅಂತ ಮಾಡಿದೀನಿ. ಸೊ ಅಷ್ಟು ಕ್ವೆಶನ್ಸ್ ನ ಒಂದ್ ಸ್ವಲ್ಪ ರೆಫರ್ ಮಾಡಿ ಅದೇ ಬೇಸಿಸ್ ಮೇಲೆ ಬರುತ್ತೆ. ನೋಡಿ, ಇಲ್ಲಿ ಸೈಡ್ಸ್ ರಿಲೇಟೆಡ್ ಅಥವಾ ಆಂಗಲ್ಸ್ ರಿಲೇಟೆಡ್ ನೋಡಿ, ಸೈಡ್ಸ್ ಕೊಟ್ಬಿಟ್ಟು ಸೈಡು ಆಂಗಲ್ ರಿಲೇಟೆಡ್ ಆಗಿ ಕೊಟ್ಟು, ಫಾರ್ ಎಕ್ಸಾಂಪಲ್ 30 ಡಿಗ್ರಿ ABC ಅಂತ ಹೇಳಿ, ಇಲ್ಲಿ ಫಾರ್ ಎಕ್ಸಾಂಪಲ್ 5 ಸೆಂಟಿಮೀಟರ್ ಅಂತ ಕೊಟ್ಟು BC ಏನಾಗುತ್ತೆ ಈ ತರ ಕೇಳುವಂಥದ್ದು, ಅಥವಾ ಸೈನ್ 60 ಡಿಗ್ರಿ ಏನು ಅಥವಾ. ಸೊ ಅದಕ್ಕೆ ಇಲ್ಲಿ ಹೇಳಿದ್ದು ಆಂಗಲ್ಸ್ ಮತ್ತೆ ಸೈಡ್ಸ್. ಅದಕ್ಕೆ ನೀವು ಸೈಡ್ಸ್ ಅಂಡ್ ಆಂಗಲ್ಸ್ ಅಂತಾನೆ ನಾನು ಒಂದು ಸೆಷನ್ ಅಲ್ಲಿ ಒಂದಷ್ಟು ಸ್ಯಾಂಪಲ್ ಕ್ವೆಶನ್ಸ್ ಕೊಟ್ಟಿದ್ದೀನಿ, ರೆಫರ್ ಮಾಡಿ. ನೆಕ್ಸ್ಟ್ ಒನ್ ಈಸ್ ವ್ಯಾಲ್ಯೂಸ್ ರಿಲೇಟೆಡ್. ದಟ್ ಮೀನ್ಸ್ ಟೇಬಲ್, ವ್ಯಾಲ್ಯೂ ಟೇಬಲ್, ಡಿಗ್ರಿ sin 60 ಡಿಗ್ರಿ, 45 ಡಿಗ್ರಿ ಅಥವಾ tan 30 ಡಿಗ್ರಿ, ಈ ತರದ ರಿಲೇಟೆಡ್ ಆಗಿ ಕ್ವೆಶನ್ಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಒನ್ ಈಸ್ ಐಡೆಂಟಿಟೀಸ್ ನೋಡ್ಕೋಬೇಕು. ಬಿಕಾಸ್ ಒಂದು ಸೆಟ್ ಆಫ್ ಐಡೆಂಟಿಟೀಸ್ ಕೊಟ್ಟು ಯಾವ್ದು ಕರೆಕ್ಟ್ ಐಡೆಂಟಿಟಿ ಅಲ್ಲ, ಅಥವಾ ಕೊಟ್ಟು ಯಾವ್ದು ಕರೆಕ್ಟ್ ಐಡೆಂಟಿಟಿ ಅಂತ ಹೇಳಿ ಕೊಡುವಂಥದ್ದು, ಸ್ವಲ್ಪ ಇದನ್ನು ಕೂಡ ನೀವು ರೆಫರ್ ಮಾಡಬೇಕು. ಓಕೆ, ಹಾಗಾದ್ರೆ ಈ ಲೆಸನ್ ಇಂದ ದಟ್ ಮೀನ್ಸ್ ಫ್ರಮ್ ಟ್ರಿಗ್ನೋಮೆಟ್ರಿ ಆರ್ ಟುಗೆದರ್ ವಿತ್ ಅಪ್ಲಿಕೇಶನ್ ಯು ಕ್ಯಾನ್ ಎಕ್ಸ್ಪೆಕ್ಟ್ 5 ಮಾರ್ಕ್ಸ್ ಆರ್ 5 ಕ್ವೆಶ್ಚನ್ಸ್. ಓಕೆ, ನೆಕ್ಸ್ಟ್ ಬಂದ್ರೆ ಆಫ್ಟರ್ ಟ್ರಿಗ್ನೋಮೆಟ್ರಿ ದ ಕ್ವೆಶ್ಚನ್ಸ್ ಆರ್ ಕಂಟಿನ್ಯೂಡ್ ಫ್ರಮ್ ಕೋಆರ್ಡಿನೇಟ್ ಜಾಮೆಟ್ರಿ. ಸೊ ಟ್ರಿಗ್ನೋಮೆಟ್ರಿ ಆದ ತಕ್ಷಣ ಯಾವ ಕ್ವೆಶನ್ಸ್ ಕಂಟಿನ್ಯೂ ಆಗಿದೆ? ಕೋಆರ್ಡಿನೇಟ್. ಸೊ ಕೋಆರ್ಡಿನೇಟ್ ಅಲ್ಲಿ ನೋಡಿ, ಇದರಲ್ಲೂ ಏನು ಚೇಂಜಸ್ ಇಲ್ಲ. ಎರಡೂ ಪೇಪರ್ ಅಲ್ಲೂ ದೇ ಗೇವ್ ಫಾರ್ 4 ಮಾರ್ಕ್ಸ್. ಸೆಟ್ 1 ಅಲ್ಲೂ 4 ಮಾರ್ಕ್ಸ್ ಇದೆ, ಸೆಟ್ 2 ಅಲ್ಲೂ 4 ಮಾರ್ಕ್ಸ್ ಇದೆ. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ 4 ಕ್ವೆಶನ್ಸ್ ಫ್ರಮ್ ದಿಸ್ ಲೆಸನ್. ಮೇನ್ ಆಗಿ ಈ ಲೆಸನ್ ನೀವು ಬೇಕಾಗಿರೋದು ಫಾರ್ಮುಲಾ. ಯಾವ್ಯಾವುದು ಅಂತಂದ್ರೆ ಡಿಸ್ಟೆನ್ಸ್ ಫಾರ್ಮುಲಾ. ಮೇನ್ ಡಿಸ್ಟೆನ್ಸ್ ಯಾವಾಗ ಒಂದು ಆರಿಜಿನ್ ಕೊಟ್ಟಾಗ, ಇನ್ನೊಂದು ಪಾಯಿಂಟ್ಸ್ ಕೊಟ್ಟಾಗ. ಓಕೆ, ಸೊ ಈ ಎರಡು. ನೆಕ್ಸ್ಟ್ ಬಂದ್ರೆ ಸೆಕ್ಷನ್ ಫಾರ್ಮುಲಾ, ಆಮೇಲೆ ಮಿಡ್ ಪಾಯಿಂಟ್ ಫಾರ್ಮುಲಾ, ಸೆಕ್ಷನ್ ಫಾರ್ಮುಲಾ, ಮಿಡ್ ಪಾಯಿಂಟ್ ಫಾರ್ಮುಲಾ, ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ. ಸೊ ಯಾವ್ದಾದ್ರೂ ಫಾರ್ಮುಲಾ ಕೇಳ್ಬೋದು. ಓಕೆ, ಸೊ ಈ ಆಕ್ಚುಲಿ ಮಾಡೆಲ್ ಪೇಪರ್ 2 ಅಲ್ಲೇ ಮಿಡ್ ಪಾಯಿಂಟ್ ಕೇಳಿದರೆ, ಸೆಕ್ಷನ್ ಕೇಳಿದ್ದಾರೆ, ಯಾವ್ದು ಫಾರ್ಮುಲಾ ಅಂತ ಹೇಳಿ. ಇನ್ನೊಂದ್ರಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾ ಕೇಳಿದ್ದಾರೆ. ಸೊ ಹಾಗಾಗಿ ಈ ಲೆಸನ್ ಇಂದ ಒಂದು ಫಾರ್ಮುಲಾ ಅಂದ್ರೆ ಅಷ್ಟು ಫಾರ್ಮುಲಾ ನೋಡ್ಕೊಂಡ್ರೆ ಒಂದು ಫಾರ್ಮುಲಾ ರಿಲೇಟೆಡ್ ಆಗಿ ಒಂದು ಕ್ವೆಶನ್ಸ್ ಬರುವಂತ ಚಾನ್ಸ್ ಇದೆ. ಎರಡನೇದು ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್. 2 ಪಾಯಿಂಟ್ಸ್ ಕೊಟ್ಬಿಟ್ಟು, ಫಾರ್ ಎಕ್ಸಾಂಪಲ್ 3,3, 3,5 ಅಂತ ಕೊಟ್ಟು ದೇ ಮೇ ಆಸ್ಕ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ 2 ಪಾಯಿಂಟ್ಸ್. ಓಕೆ, ಈ ತರದ್ ಒಂದು ಕ್ವೆಶನ್. ಇನ್ನೊಂದು ಗ್ರಾಫ್ ಕೊಟ್ಟೆ ಕೇಳೋವಂಥದ್ದು, ಗ್ರಾಫ್ ಅಲ್ಲೇ ಡಿಸ್ಟೆನ್ಸ್ ಬಿಟ್ವೀನ್ ಕೇಳೋವಂಥದ್ದು. ಅಂತ ಟೈಮಲ್ಲಿ ನೀವೇನ್ ಸಾಲ್ವ್ ಮಾಡೋದು ಬೇಡ, ಆ ಗ್ರಾಫ್ ಅಲ್ಲೇ ನೋಡಿದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಈಗ ಯಾವುದೋ ಒಂದು ಡಿಸ್ಟೆನ್ಸ್, ಇಲ್ಲಿಂದ ಒಂದು ಡಿಸ್ಟೆನ್ಸ್ ತಗೊಂಡಿರ್ತಾರೆ, ಇಲ್ಲಿಂದ ಒಂದು ತಗೊಂಡಿರ್ತಾರೆ ಅನ್ಕೊಳ್ಳೋಣ. ಸೊ AB. ಸೊ AB-ಗೆ ಡಿಸ್ಟೆನ್ಸ್ ಏನು ಅಂತ ಹೇಳಿ ಗ್ರಾಫ್ ಅಲ್ಲಿ ಕೇಳಿದ್ರೆ, ನೀವೆಲ್ಲ ಅಲ್ಲಿ ಪಾಯಿಂಟ್ಸ್ ನ A ಪಾಯಿಂಟ್ಸ್ ತಗೊಂಡು B ಪಾಯಿಂಟ್ಸ್ ತಗೊಂಡು ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿ ನೀವು ಸಬ್ಸ್ಟಿಟ್ಯೂಟ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನೋಡ್ಕೊಳ್ಳಿ ಇಲ್ಲಿ ಎಷ್ಟು ಇಲ್ಲಿ ಪಾಯಿಂಟ್ಸ್ ಇದೆ, ಗ್ರಾಫ್ ಅಲ್ಲಿ ಎಷ್ಟು ಬಾಕ್ಸಸ್ ಇದೆ ಅಂತ ನೋಡ್ಕೊಂಡ್ರೆ ಅಷ್ಟು ಡಿಸ್ಟೆನ್ಸ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಅಂದ್ರೆ ಗ್ರಾಫ್ ನೋಡಿ ಆನ್ಸರ್ ಮಾಡುವಂಥದ್ದು. Okay, that is one question which is related to coordinate geometry. So overall, if you learn these concepts, definitely you can score 4 questions or 4 marks from this lesson. Okay, that is coordinate geometry. ನೆಕ್ಸ್ಟ್ ತುಂಬಾ ಇವಾಗ ಕಷ್ಟ ಅನಿಸ್ತಾ ಇರೋದು, ಆಕ್ಚುಲಿ ಹಳೆ ಪ್ಯಾಟರ್ನ್ ನಲ್ಲಿ ನೋಡಿದ್ರೆ ಸ್ಟ್ಯಾಟಿಸ್ಟಿಕ್ಸ್ ಈಸಿ ಲೆಸನ್ ಅಂತ ಹೇಳ್ತಿದ್ದವರೆಲ್ಲ ಈಗ MCQ ಅಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಸ್ವಲ್ಪ ಕನ್ಫ್ಯೂಷನ್ ಇದೆ, ಕಷ್ಟ ಅಂತ ಅನ್ನಿಸ್ತಾ ಇದೆ ಅನ್ನೋ ಫೀಡ್ಬ್ಯಾಕ್ ಬರ್ತಿದೆ. ಇದ್ರಲ್ಲಿ ಯಾವುದೇ ತರ ಕಷ್ಟ ಇಲ್ಲ. ನೀವೊಂದಷ್ಟು ಕಾನ್ಸೆಪ್ಟ್ಸ್ ನ ನೀವು ಅರ್ಥ ಮಾಡ್ಕೊಂಡ್ರೆ ಖಂಡಿತ ಈಸಿ. ಆಕ್ಚುಲಿ ನಾನು ಕಳೆದ ಸೆಷನ್ ಅಲ್ಲಿ ಸ್ಟ್ಯಾಟಿಸ್ಟಿಕ್ ರಿಲೇಟೆಡ್ ಆಗಿ ಒಂದು 25 ಕ್ವೆಶನ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವೆಶನ್ಸ್ ಕೊಟ್ಟಿದ್ದೀನಿ. ಡೌಟ್ ಇದೆ ಆ ಕ್ವೆಶನ್ಸ್ ಒಂದ್ಸರಿ ರೆಫರ್ ಮಾಡಿ. ಈಗ ಈ ಲೆಸನ್ ಇಂದಾನು ಅಷ್ಟೇನೆ ನೋಡಿ, ಎರಡೂ ಪೇಪರ್ ಅಲ್ಲೂ 3 ಮಾರ್ಕ್ಸ್ ಕೊಟ್ಟಿದ್ದಾರೆ, ಏನು ಚೇಂಜಸ್ ಮಾಡಿಲ್ಲ. ಇನ್ ಮಾಡೆಲ್ ಪೇಪರ್ ಸೆಟ್ ಆಲ್ಸೋ ಇಟ್ ಇಸ್ 3 ಮಾರ್ಕ್ಸ್, ಇನ್ ಮಾಡೆಲ್ ಪೇಪರ್ ಸೆಟ್ 2 is also 3 marks.
ಓಕೆ, ಹಾಗಾದ್ರೆ ಏನ್ ನೋಡ್ಕೋಬೇಕು ಅಂತಂದ್ರೆ ದ ಮೇನ್ ಥಿಂಗ್ ಇಸ್ ಯು ಹ್ಯಾವ್ ಟು ನೋ ಅಬೌಟ್ ದ ರಿಲೇಶನ್ಶಿಪ್ ಬಿಟ್ವೀನ್ ಮೀನ್, ಮೀಡಿಯನ್ ಅಂಡ್ ಮೋಡ್. ಸೊ ಬಿಕಾಸ್ ಒಂದರಲ್ಲಿ ಫಾರ್ಮುಲಾ ಕೇಳಿದ್ದಾರೆ, ವಾಟ್ ಇಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಮೀನ್, ಮೀಡಿಯನ್, ಮೋಡ್. ಇನ್ನು ಅನದರ್ ಸೆಟ್ ಅವರೇ ವ್ಯಾಲ್ಯೂಸ್ ಕೊಟ್ಟು, ಈಗ ಮೀಡಿಯನ್ ಮತ್ತೆ ಮೋಡ್ ವ್ಯಾಲ್ಯೂ ಕೊಟ್ಟು ಮೀನ್ ವ್ಯಾಲ್ಯೂ ಕೇಳಿದೆ. ಸೊ ಹೇಗೆ ಕೊಟ್ಟರು, ಯು ಹ್ಯಾವ್ ಟು ನೋ ಅಬೌಟ್ ದ ರಿಲೇಶನ್ಶಿಪ್ ಬಿಟ್ವೀನ್ ಮೀನ್ ಅಂಡ್ ಮೀಡಿಯನ್. ವಾಟ್ ಇಸ್ ದ ರಿಲೇಶನ್ಶಿಪ್? 3 median is equal to 2 mean plus mode. ನೋಡಿ ಇಲ್ಲಿ ಇಂಟರ್ಚೇಂಜ್ ಆಗ್ಬೋದು, ಮೋಡ್ ಪ್ಲಸ್ 2 ಮೀನ್ ಆಗ್ಬೋದು, ಬಿಕಾಸ್ a plus b equals b plus a. ಇದರಲ್ಲಿ ಏನ್ ಚೇಂಜಸ್ ಇಲ್ಲ. ನೀವು ಬೇಕಾದ್ರೆ ಮೋಡೇ ಫಸ್ಟ್ ಬರ್ದು ಆಮೇಲೆ 2 ಮೀನ್ ಬರಿಬಹುದು. ನೋ, ಬಟ್ ದ ರಿಲೇಶನ್ ಶುಡ್ ಬಿ ಲೈಕ್ ದಿಸ್: 3 median is equal to 2 mean plus 1 mode. ಓಕೆ, ಸೊ ಹೀಗೆ ಫಾರ್ಮುಲಾನಾದ್ರೂ ಕೇಳಬಹುದು, ಅಥವಾ ಇಲ್ಲಿ ವ್ಯಾಲ್ಯೂಸ್ ಕೊಟ್ಟು ದೆನ್ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಅಂಡ್ ಸಿಂಪ್ಲಿಫೈ. ಓಕೆ, ನೆಕ್ಸ್ಟ್ ಒನ್ ಈಸ್ ಫೈಂಡಿಂಗ್ ಮೀನ್ ವೆನ್ ಮಾರ್ಕ್ಸ್ ಇನ್ ನಂಬರ್ ಆಫ್ ಸಬ್ಜೆಕ್ಟ್ಸ್. ಲೈಕ್ ಎರಡರಲ್ಲೂ ಕಾಮನ್ ಆಗಿ ನಾನು ನೋಡಿದ್ದು ಸಬ್ಜೆಕ್ಟ್ಸ್ ಕೊಟ್ಟು ಒಂದೊಂದು ಸಬ್ಜೆಕ್ಟ್ ಅಲ್ಲಿ ಈ ತರ ಮಾರ್ಕ್ಸ್, ಅಥವಾ ಅನ್ನೊಂದು ಸಬ್ಜೆಕ್ಟ್ ಯಾವುದೋ ಇನ್ನು ಉಳಿದಿದ್ದ ಬೇರೆ ಸಬ್ಜೆಕ್ಟ್ ಮಾರ್ಕ್ಸ್ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಅಲ್ಲೂ ಕೂಡ ನಾನೊಂದು ಕೆಲವೊಂದು ಟ್ರಿಕ್ಸ್ ಹೇಳಿದ್ದೀನಿ. ಆ ಥರ ಕೊಟ್ಟಾಗ ನೀವು ಡೈರೆಕ್ಟ್ ಆಗಿ ಆನ್ಸರ್ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ, ರೆಫರ್ ಮಾಡಿ. ಇನ್ನು ನೆಕ್ಸ್ಟ್ ಒನ್ ಟೇಬಲ್ ಕೊಟ್ಟಿದ್ದಾರೆ. ಟೇಬಲ್ ಕೊಟ್ಟು ಓಜಿವ್ ಗ್ರಾಫ್, ಲೈಕ್ ಮೋರ್ ದೆನ್ ಓಜಿವ್, ಲೆಸ್ ದೆನ್ ಟೈಪ್ ಓಜಿವ್ ಕೇಳಿ ಅಲ್ಲಿ ಫ್ಯಾಮಿಲೀಸ್ ರಿಲೇಟೆಡ್ ಅಥವಾ ನಂಬರ್ ಆಫ್ ಸ್ಟೂಡೆಂಟ್ಸ್ ರಿಲೇಟೆಡ್ ಕೇಳುವಂಥದ್ದು, ಅಥವಾ ಅದೇ ಟೇಬಲ್ ಅಲ್ಲಿ ಯು ಹ್ಯಾವ್ ಟು ಫೈಂಡ್ ದ ಮೋಡ್ ಅಂಡ್ ರೆಸ್ಪೆಕ್ಟಿವ್ ಕ್ಲಾಸ್ ಇಂಟರ್ವಲ್, ಆ ಥರ ಕ್ವೆಶನ್. ಅಥವಾ ಅದೇ ಟೇಬಲ್ ಅಲ್ಲಿ ಯು ಹ್ಯಾವ್ ಟು ಫೈಂಡ್ ದ ಮೀಡಿಯನ್ ಆರ್ ರೆಸ್ಪೆಕ್ಟಿವ್ ಕ್ಲಾಸ್ ಇಂಟರ್ವಲ್, ಆ ಥರ ಕ್ವೆಶನ್ಸ್ ಇದೆ. ಸೊ ಈ ಥರ ಕ್ವೆಶನ್ಸ್ ಎಲ್ಲ ನಾನು ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಕೊಟ್ಟಿದ್ದೀನಿ, ಹೇಗೆ ಅಟೆಂಡ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳಿದ್ದೀನಿ, ರೆಫರ್ ಮಾಡಿ. ಸೊ ಹಾಗಾದ್ರೆ ಫ್ರಮ್ ದಿಸ್ ಸ್ಟ್ಯಾಟಿಸ್ಟಿಕ್ ಲೆಸನ್ ಯು ಕ್ಯಾನ್ ಎಕ್ಸ್ಪೆಕ್ಟ್ 3 marks ಆರ್ 3 questions ಫ್ರಮ್ ದಿಸ್ ಲೆಸನ್. ಓಕೆ, ಪ್ರಾಕ್ಟೀಸ್ ಮಾಡಿ, ಡೆಫಿನೆಟ್ಲಿ ಇದೇ ಪ್ಯಾಟರ್ನೇ ಬರುತ್ತೆ. ಓಕೆ, ನೆಕ್ಸ್ಟ್ ಲೆಸನ್ ಹೋಗ್ತೀನಿ, ಟ್ರಯಾಂಗಲ್ಸ್. ಸೊ ಟ್ರಯಾಂಗಲ್ಸ್ ಎರಡರಲ್ಲೂ ನಿಮಗೆ ಸೇಮ್ ಮಾರ್ಕ್ಸ್ ಇದೆ, 5 marks. ಟ್ರಯಾಂಗಲ್ಸ್ 5 marks ಫ್ರಮ್ ದಿಸ್ ಒನ್. ಓಕೆ, ಸೆಟ್ 1 ಅಲ್ಲೂ 5 marks, ಸೆಟ್ 2 ಅಲ್ಲೂ 5 marks. ಸೊ ದಟ್ ಮೀನ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ 5 questions ಫ್ರಮ್ ಟ್ರಯಾಂಗಲ್ಸ್. ಹಾಗಾದ್ರೆ ಏನೇನು ಓದ್ಕೋಬೇಕು ಮ್ಯಾಮ್ ಅಂತಂದ್ರೆ, ನಾನು ಟ್ರಯಾಂಗಲ್ಸ್ ಸೆಷನ್ ಅಲ್ಲಿ ಕೂಡ ಹೌ ಟು ಅಂಡರ್ಸ್ಟ್ಯಾಂಡ್ ದ ಥಿಯರಮ್ ಅಥವಾ ಥಿಯರಮ್ ಬೇಸ್ಡ್ ಕ್ವೆಶನ್ಸ್ ಅಥವಾ ಹೌ ಟು ಅಪ್ಲೈ ಥಿಯರಮ್ಸ್ ಆನ್ ಕ್ವೆಶನ್ಸ್ ಅನ್ನೋ ಒಂದು ಹೇಳ್ಕೊಟ್ಟಿದ್ದೀನಿ. ಯಾವ ತರ ಕ್ವೆಶನ್ಸ್ ಇದ್ರೆ ಯಾವ ತರ ನೀವು ಅಟೆಂಡ್ ಮಾಡಬೇಕು ಅಂತ ಹೇಳಿ. ಸೊ 4 ಥಿಯರಮ್ ಮೇಲೂ ಕ್ವೆಶನ್ಸ್ ಬಂದಿದೆ 2 ಪೇಪರ್ ಅಲ್ಲೂ. ಒಂದು BPT ರಿಲೇಟೆಡ್ ಆಗಿ ಕೊಟ್ಟಿದ್ದಾರೆ, ಸೈಡ್ಸ್ ರಿಲೇಟೆಡ್ ಕೇಳುವಂಥದ್ದು, ಅಥವಾ ವ್ಯಾಲ್ಯೂಸ್ ಕೊಟ್ಟು ಸೈಡ್ಸ್ ರೇಷಿಯೋ ಕೇಳುವಂಥದ್ದು. ನೆಕ್ಸ್ಟ್ ಸಿಮಿಲಾರಿಟಿ ರಿಲೇಟೆಡ್ ಆಗಿ ಕೊಟ್ಟಿದ್ದಾರೆ, ಆಂಗಲ್ ಸೇಮ್ ಇದ್ದಾಗ ವ್ಯಾಲ್ಯೂಸ್ ಏನಾಗುತ್ತೆ ಅನ್ನೋ ಕ್ವೆಶನ್ಸ್ ಕೂಡ ಬಂದಿದೆ. ಏರಿಯಾ ರಿಲೇಟೆಡ್ ಅಂತೂ 100% ಮಾರ್ಕ್ ಮಾಡ್ಕೊಳ್ಳಿ, ಬಿಕಾಸ್ 2 ಪೇಪರ್ ಅಲ್ಲೂ ಕೇಳಿರುವಂತ ಕ್ವೆಶನ್ಸ್. ಏರಿಯಾ ಲೈಕ್ ಸೈಡ್ಸ್ ಕೊಟ್ಟು ಏರಿಯಾ ಕೇಳುವಂಥದ್ದು, ಅಥವಾ ಏರಿಯಾ ಕೊಟ್ಟು ಸೈಡ್ಸ್ ಕೇಳುವಂಥದ್ದು, ಇದನ್ನ ನಾನು ಈಸಿಯಾಗಿ ಕೂಡ ಹೇಳ್ಕೊಟ್ಟಿದ್ದೀನಿ ಟ್ರಯಾಂಗಲ್ ಸೆಷನ್ ಅಲ್ಲಿ. ನೆಕ್ಸ್ಟ್ ಒನ್ ಪೈಥಾಗರಸ್ ಇಂದಾನೆ 2 questions, ಅಂದ್ರೆ ಇವೆಲ್ಲ ಒಂದು ಬಂದ್ರೆ ಪೈಥಾಗರಸ್ ಇಂದಾನೆ 2 questions. ಸೊ ಹಾಗಾದ್ರೆ ನೀವು ಇದರಲ್ಲಿ ಪೈಥಾಗರಸ್ ಅಲ್ಲಿ ಥಿಯರಮ್ ಬೇಸ್ಡ್ ನೋಡ್ಕೊಳ್ಳಿ, ಪೈಥಾಗರಸ್ ಥಿಯರಮ್ ಹೇಗೆ ಅಪ್ಲೈ ಮಾಡೋದು. ಜೊತೆಗೆ ಟ್ರಿಪ್ಲೆಟ್ಸ್ ನಾನು ಕೊಟ್ಟಿದ್ದೀನಿ ಟ್ರಯಾಂಗಲ್ ಲೆಸನ್ ಅಲ್ಲಿ, ಆ ಟ್ರಿಪ್ಲೆಟ್ಸ್ ನೋಡ್ಕೊಳ್ಳಿ. ಅದನ್ನ ನೋಡ್ಕೊಂಡ್ರೆ ನೀವು ಡೈರೆಕ್ಟ್ ಆಗಿ ಆನ್ಸರ್ ಮಾಡಬಹುದು ರಿಲೇಟೆಡ್ ಟು ದ ಸೈಡ್ಸ್. ಓಕೆ, ಸೊ ದಟ್ ಮೀನ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ 5 questions ಫ್ರಮ್ ದಿ ಟ್ರಯಾಂಗಲ್ ಲೆಸನ್, ಕಾಮನ್ ಆಗಿದೆ. ಓಕೆ, ನೆಕ್ಸ್ಟ್ ಹೋಗ್ತೀನಿ ಸರ್ಕಲ್ಸ್ ಲೆಸನ್ ಬಂದ್ರೆ ನೋಡಿ, ಸರ್ಕಲ್ಸ್ ಅಲ್ಲೂ ಅಷ್ಟೇ ಯಾವುದೇ ತರ ಚೇಂಜಸ್ ಆಗಿಲ್ಲ. ಸೊ ಸೆಟ್ ಪೇಪರ್ ಅಲ್ಲೂ 3 marks, ಮಾಡೆಲ್ ಪೇಪರ್ ಸೆಟ್ 2 ಅಲ್ಲೂ 3 marks ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಕಾಮನ್ ಆಗಿ ಕಾನ್ಸೆಪ್ಟ್ಸ್ ನ ಏನ್ ನೋಡ್ಕೋಬೇಕು ಅಂತಂದ್ರೆ, ನಿಮ್ಗೆ ಟ್ಯಾಂಜೆಂಟ್, ಕಾರ್ಡ್, ಸೀಕೆಂಟ್ ಅಂದ್ರೆ ಗೊತ್ತಿರಬೇಕು. ಈಗ ನಾವು ಸರ್ಕಲ್ ಅಂತ ಕನ್ಸಿಡರ್ ಮಾಡಿದ್ರೆ ನೋಡಿ, ಇಲ್ಲಿ ಒಂದು ಪಾಯಿಂಟ್ಗೆ ಟಚ್ ಆಗೋದ್ರೆ ಸ್ಟ್ರೈಟ್ ಲೈನ್, ಒಂದು ಪಾಯಿಂಟ್ಗೆ ಇದನ್ನ ಟ್ಯಾಂಜೆಂಟ್ ಅಂತೀವಿ. ಓಕೆ, ಅದೇ 2 ಪಾಯಿಂಟ್ಗೆ ಟಚ್ ಆಗೋದ್ರೆ ನೋಡಿ 2 points ಬಂತು, ಇದನ್ನ ಸೀಕೆಂಟ್ ಅಂತೀವಿ. ದ ಸೇಮ್ ಥಿಂಗ್ ಇಫ್ ಇಟ್ ಟಚಸ್ ಓನ್ಲಿ ದ ಸರ್ಕಂಫರೆನ್ಸ್, ಇಟ್ ಇಸ್ ನಾಟ್ ಅ ಸ್ಟ್ರೈಟ್ ಲೈನ್, ಇಟ್ ಇಸ್ ಜಸ್ಟ್ ಅ ಲೈನ್ ಸೆಗ್ಮೆಂಟ್, ದಿಸ್ ವಿ ಕಾಲ್ಡ್ ಅ ಕಾರ್ಡ್. ನೌ ಯು ಹ್ಯಾವ್ ಟು ನೋ ದ ಡಿಫರೆನ್ಸ್ ಬಿಟ್ವೀನ್ ದೀಸ್ 3, ಕಾರ್ಡ್, ಸೀಕೆಂಟ್, ಟ್ಯಾಂಜೆಂಟ್. ಸೊ ಅದಕ್ಕೆ ರಿಲೇಟೆಡ್ ಆಗಿ ಒಂದು ಕ್ವೆಶನ್ ಡೆಫಿನೆಟ್ ಆಗಿ ಬರುವಂತದ್ದು 100%. ನೆಕ್ಸ್ಟ್ ಅಪ್ಲೈಯಿಂಗ್ ಥಿಯರಮ್ 1 ಅಂಡ್ ಥಿಯರಮ್ 2. ದಟ್ ಮೀನ್ಸ್ ಅಪ್ಲೈಯಿಂಗ್ ಥಿಯರಮ್ 1 ಲೈಕ್ 90 degree ಅಪ್ಲೈ ಮಾಡ್ಕೊಂಡು ಪರ್ಪೆಂಡಿಕ್ಯುಲರ್ ಅಪ್ಲೈ ಮಾಡಿ ಇನ್ನು ಉಳಿದಿರುವಂತ ಆಂಗಲ್ ಫೈಂಡ್ ಔಟ್ ಮಾಡುವಂಥದ್ದು. ಅಥವಾ ಅವರೇ ಇದರಲ್ಲಿ ನೋಡಿ ಈ ತರ ಒಂದು ಕ್ವೆಶನ್ಸ್ ಬಂದಿತ್ತು, ಅಪ್ಲೈಯಿಂಗ್ ದಿ ಥಿಯರಮ್ 2. ಸೊ ಲೈಕ್ ಟ್ಯಾಂಜೆಂಟ್ಸ್ ಲೆಂತ್ ನ ಅಪ್ಲೈ ಮಾಡಿ ದ ರಿಮೈನಿಂಗ್ ಲೆಂತ್ ಯು ಹ್ಯಾವ್ ಟು ಫೈಂಡ್. ಸೊ ದಟ್ಸ್ ವಾಟ್ ಯು ಹ್ಯಾವ್ ಟು ಅಪ್ಲೈ ಥಿಯರಮ್ 1, ಥಿಯರಮ್ 2. Third one, angle between the tangents and the radii. Angle between the tangents. So if you consider like this, e angle eshtirbeku. If you add those two, it is 180 degree. So this you have to remember, angle between the tangents and the radii. So these are the main important concepts that you have to practice from the circle lesson, and you can expect 3 questions from this. Okay.
ನೆಕ್ಸ್ಟ್ ಲೆಸನ್ ಕನ್ಸ್ಟ್ರಕ್ಷನ್. ನಿಮ್ಗೆ ಆಕ್ಚುಲಿ ಹಳೆ ಪ್ಯಾಟರ್ನ್ ಅಲ್ಲಿ ಕನ್ಸ್ಟ್ರಕ್ಷನ್ ಅಂದ್ರೆ ತುಂಬಾ ಈಸಿ. ಓಕೆ, ಆಲ್ಮೋಸ್ಟ್ ಒಂದು 9 marks ಅಟೆಂಡ್ ಮಾಡ್ತಿದ್ರಿ. ಕನ್ಸ್ಟ್ರಕ್ಷನ್ ಆಫ್ ಟ್ರಯಾಂಗಲ್, ಕನ್ಸ್ಟ್ರಕ್ಷನ್ ಆಫ್ ಟ್ಯಾಂಜೆಂಟ್, ಡಿವೈಡಿಂಗ್ ಲೈನ್ ಸೆಗ್ಮೆಂಟ್, ಆಲ್ಮೋಸ್ಟ್ 9 marks. So but in this case, in both the papers they gave for 2 marks. ಕನ್ಸ್ಟ್ರಕ್ಷನ್ ಇಂದ ಎಷ್ಟು ಬಂದಿದೆ? 2 marks ಬಂದಿದೆ. ಮೇನ್ ಆಗಿ ಎರಡೂ ಪೇಪರ್ ಅಲ್ಲಿ ಕೇಳಿರುವಂತದ್ದು ಡಿವೈಡಿಂಗ್ ಲೈನ್ ಸೆಗ್ಮೆಂಟ್. ಒಂದು ಡಿವೈಡಿಂಗ್ ಲೈನ್ ಸೆಗ್ಮೆಂಟ್ ಕೊಟ್ಟು ರೇಷಿಯೋ ಅಥವಾ ಮೆಜರ್ಮೆಂಟ್ ನ ಕೇಳುವಂಥದ್ದು. ಫಾರ್ ಎಕ್ಸಾಂಪಲ್, ಇಫ್ ಐ ಕನ್ಸಿಡರ್ ಲೈಕ್ ದಿಸ್ 5 centimeter, ಸೊ ಯಾವುದೋ ಒಂದು ರೇಷಿಯೋ ಅಲ್ಲಿ 3:2 ಅಥವಾ 3:4 ಅಲ್ಲಿ ಡಿವೈಡ್ ಆಗಿ ಇಲ್ಲಿ ಯಾವುದೋ ಒಂದು ಮೆಜರ್ ಕೊಟ್ಟು ಎ ಬಿ ಸಿ ಯಾವ ತರ ಇದೆ ಅಂತ ಹೇಳಿ ಒಂದು ಆಪ್ಷನ್ಸ್. ಸೊ ರೇಷಿಯೋ ಕೊಟ್ಟಾಗ ನೀವೇನ್ ಮಾಡ್ತೀರಾ, ಕೊಟ್ಟಿರುವಂತ ಆಪ್ಷನ್ಸ್ ಅಲ್ಲಿ ಡಿವೈಡ್ ಮಾಡಿ ಪರ್ಟಿಕ್ಯುಲರ್, ಫಾರ್ ಎಕ್ಸಾಂಪಲ್ ಇಲ್ಲಿ 3:4 ಅಂದ್ರೆ ಯಾವ ನಂಬರ್ ನ ಡಿವೈಡ್ ಮಾಡಿದ್ರೆ ನಿಮ್ಗೆ 3/4 ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. ಅಥವಾ ಅವರೇ ಮೆಷರ್ಮೆಂಟ್ ಮಾಡಿ ರೇಷಿಯೋ ಕೊಟ್ರೆ ಇಲ್ಲಿ ರೇಷಿಯೋ ನೋಡ್ಕೊಳ್ಳಿ ಯಾವ ರೇಷಿಯೋದಲ್ಲಿ ಅದು ಕಟ್ ಆಗಿದೆ. ಸೊ ಇಲ್ಲೇನಾಗುತ್ತೆ 3:4 ಅಂತ ಹೇಳಿ ನೀವು ಬರೆಯುವಂಥದ್ದು. ಈ ತರದೊಂದು ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್ ಇನ್ಕ್ಲೈನ್ಡ್ ಆಂಗಲ್, ಟ್ಯಾಂಜೆಂಟ್ ಇನ್ಕ್ಲೈನ್ಡ್ ಆಂಗಲ್ ಕೊಟ್ಟು ವೇರ್ ಗೋಯಿಂಗ್ ಟು ದ ಟ್ಯಾಂಜೆಂಟ್ಸ್ ಮೀಟ್ ಅನ್ನುವಂಥ ಕ್ವೆಶನ್. ಸೊ ಎರಡು ಪೇಪರ್ ಅಲ್ಲಿ ನಾನು ನೋಡಿರುವಂತ ಕಾಮನ್ ಪಾಯಿಂಟ್ಸ್ ಇವೆರಡು. ಓಕೆ, ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಕನ್ಸ್ಟ್ರಕ್ಷನ್ ಫ್ರಮ್ ಕನ್ಸ್ಟ್ರಕ್ಷನ್ ಲೆಸನ್ 2 questions. ಅಂದ್ರೆ ಆಫ್ಟರ್ ಸರ್ಕಲ್ ಕನ್ಸ್ಟ್ರಕ್ಷನ್ ಕಂಟಿನ್ಯೂಸ್. ಓಕೆ, ಸರ್ಫೇಸ್ ಏರಿಯಾ ವಾಲ್ಯೂಮ್. ಮ್ಯಾಮ್ 10 chapters ಇದೆಯಲ್ಲ, ಟೋಟಲ್ 11 chapters ಅಲ್ವಾ ಅನ್ಬೋದು. ಸೊ ಅಪ್ಲಿಕೇಶನ್ ಅದಂತೂ ಟ್ರಿಗ್ನೋಮೆಟ್ರಿಲಿ ನಾನು ಕಂಬೈನ್ ಮಾಡ್ಬಿಟ್ಟಿದ್ದೀನಿ, ಯಾಕಂದ್ರೆ ಅದರಲ್ಲೇ ಕಂಟಿನ್ಯೂ ಆಗುವಂಥದ್ದು, ಸಪರೇಟ್ ಮಾಡಿಲ್ಲ. ಸೊ ಅದರಲ್ಲಿ ಟ್ರಿಗ್ನೋಮೆಟ್ರಿಯಲ್ಲೇ ಕಂಟಿನ್ಯೂ ಆಗಿ ಎರಡೂ ಸೇರಿ 5 marks ಕೊಟ್ಟಿರೋವಂಥದ್ದು ಎರಡು ಪೇಪರ್ ಅಲ್ಲಿ. ಸೊ ಹಾಗಾಗಿ ಇನ್ನು ಉಳಿದಿರೋವಂಥದ್ದು ಲಾಸ್ಟ್ ಲೆಸನ್ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್. ಇದು ಬರೋಂಥದ್ದು ಎರಡೂ ಪೇಪರ್ ಅಲ್ಲಿ ನೀವು ನೋಡ್ಬೋದು ಲಾಸ್ಟ್ 5 questions ಕೊಟ್ಟಿದ್ದಾರೆ. ಸೊ ದಟ್ ಮೀನ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ 5 marks ಫ್ರಮ್ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್. ಬಿಕಾಸ್ ಇನ್ ಮಾಡೆಲ್ ಪೇಪರ್ ಸೆಟ್ 1 ಅಲ್ಲೂ 5 marks, ಸೆಟ್ 2 ಅಲ್ಲೂ 5 marks ಕೊಟ್ಟಿದ್ದಾರೆ. ಹಾಗಾದ್ರೆ ನೀವು 5 questions ಗೆ ರೆಡಿ ಆಗ್ಬೇಕು. ಮೇನ್ ಆಗಿ ಯಾವ್ದು ಅಂತಂದ್ರೆ ಫಾರ್ಮುಲಾ ನೋಡ್ಕೋಬೇಕು. ಯಾವ್ಯಾವುದು? ಸಿಲಿಂಡರು, ಕೋನು, ಸ್ಪಿಯರು, ಹೆಮಿಸ್ಪಿಯರು ಮತ್ತೆ ಫಸ್ಟ್ ರಮ್ ಆಫ್ ಕೋನ್. ಈ 5ರಲ್ಲೂ ಬರುವಂತ CSA ಅಥವಾ TSA ವಾಲ್ಯೂಮ್. ಸೊ ಇದಿಷ್ಟನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ನಾನು ಇದನ್ನ ಹೇಗೆ ಈಸಿಯಾಗಿ ನೆನ್ಪಿಟ್ಕೋಬೇಕು ಅನ್ನೋದು ಕೂಡ ನಾನು ಸರ್ಫೇಸ್ ಏರಿಯಾ ವಾಲ್ಯೂಮ್ ಸೆಷನ್ ಅಲ್ಲಿ ಹೇಳಿದ್ದೀನಿ. ಸೊ ಇದಿಷ್ಟು ಫಾರ್ಮುಲಾ ಬೇಸ್ಡ್ ಆಗಿ ಒಂದು ಕ್ವೆಶನ್ ಬರೋವಂಥದ್ದು. ಇನ್ನೆರಡನೇದು ಕಾಂಬಿನೇಷನ್ ಆಫ್ ಸಾಲಿಡ್ಸ್. ಯಾವುದೋ ಒಂದು ಕಾಂಬಿನೇಷನ್ ಆಫ್ ಸಾಲಿಡ್ಸ್, ಫಾರ್ ಎಕ್ಸಾಂಪಲ್ ಇದರ ನೋಡಿ, ಇದೊಂದು ಸ್ಪಿಯರು ಈ ತರ ಒಂದಿದೆ. ಸೊ ವಾಟ್ ಇಸ್ ಅ ಕಾಂಬಿನೇಷನ್ ಆಫ್ ದೀಸ್ ಟು ಅಂತಂದ್ರೆ ಸ್ಪಿಯರ್ ಅಂಡ್ ಸಿಲಿಂಡರ್ ಅಂತೀವಿ. ಈ ತರ ಯಾವ್ದಾದ್ರು ಒಂದು ಫಿಗರ್, ಕಂಬೈನ್ಡ್ ಫಿಗರ್ಸ್ ಕೊಟ್ಟು ಏನ್ ಮಾಡ್ಬೋದು, ವಾಟ್ ಇಸ್ ದ ಕಾಂಬಿನೇಷನ್ ಆಫ್ ದೋಸ್ ಟು ಅಂತ ಕೇಳ್ಬೋದು. ಅಥವಾ ಇದರಲ್ಲೇ ವಾಲ್ಯೂಮ್ ಫಾರ್ಮುಲಾ ಕೂಡ ಕೇಳಬಹುದು. ಓಕೆ, ಅದನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್ ರಿಲೇಷನ್ ಬಿಟ್ವೀನ್ R, H ಅಂಡ್ L. ನೋಡಿ, ಈ ಮೂರು ಬರೋದು ನಿಮ್ಗೆ ಇಲ್ಲ ಕೋನಲ್ಲಿ ಬರುತ್ತೆ, ಇಲ್ಲ ಫಸ್ಟ್ ರಮ್ ಅಲ್ಲಿ ಬರುತ್ತೆ. ಓಕೆ, ಆ ರಿಲೇಷನ್ ನ ನೋಡ್ಕೊಳ್ಳಿ. ಯಾಕಂದ್ರೆ ಎರಡೂ ಪೇಪರ್ ಅಲ್ಲಿ ಕಾಮನ್ ಆಗಿ ಕೊಟ್ಟಿದ್ದಾರೆ, R ಮತ್ತೆ H ಅಂಡ್ L. ಒಂದರಲ್ಲಿ ಫಾರ್ಮುಲಾ ಕೇಳಿದ್ರು, ಇನ್ನೊಂದ್ರಲ್ಲಿ ಪ್ರಾಬ್ಲಮ್ ಕೊಟ್ಟಿದ್ರು. ಸೊ ಡೆಫಿನೆಟ್ ಆಗಿ ರಿಲೇಷನ್ ಬಿಟ್ವೀನ್ R, H ಅಂಡ್ L ನ ನೋಡ್ಕೊಳ್ಳಿ. ಇದೆರಡು ಯಾವ್ದ್ರಲ್ಲಿ ಬರುತ್ತೆ? ಕೋನಲ್ಲಿ, ಫಸ್ಟ್ ರಮ್ ಅಲ್ಲಿ. ಸೊ ಯಾವ್ದು ಬೇಕಾದ್ರೂ ಕೇಳ್ಬೋದು ಅವರು. ಓಕೆ, ಸೊ ಕೋನ್ ಅಂತ ಬಂದಾಗ ಏನ್ ಬರುತ್ತೆ? L is equal to square root of R² plus H² ಬರುತ್ತೆ. ಅದೇ ಫಸ್ಟ್ ರಮ್ ಅಲ್ಲಿ ಏನ್ ಬರುತ್ತೆ? square root of R2 minus R1 whole square plus H² ಬರುತ್ತೆ. ಅಷ್ಟೇ, ಇದೆರಡನ್ನ ನೋಡ್ಕೊಳ್ಳಿ. ಇದಕ್ಕೆ ರಿಲೇಟೆಡ್ ಆಗಿ ಕ್ವೆಶನ್ಸ್ ಬರುವಂತದ್ದು ಇದೆ. ಇನ್ನು ನೆಕ್ಸ್ಟ್ ಬಂದ್ರೆ ಸರ್ಫೇಸ್ ಏರಿಯಾ ಕೇಳ್ತಾ ಇದ್ದಾರೆ. ಎರಡೂ ಪೇಪರ್ ಅಲ್ಲೂ ಸರ್ಫೇಸ್ ಏರಿಯಾ ಅಂದ್ರೆ ಕಾಮನ್ ಆಗಿ ಎರಡೂ ಪೇಪರ್ ಅಲ್ಲೂ ಇದ್ದಿದ್ದು ಸಿಲಿಂಡರ್ ಮತ್ತೆ ಸ್ಪಿಯರ್ ಕಾಂಬಿನೇಷನ್ ಆಗಿ. ಸಿಲಿಂಡರ್, ಸ್ಪಿಯರ್ ಎರಡೆರಡು ಕ್ವೆಶನ್ಸ್ ರಿಲೇಟೆಡ್ ಆಗಿ ಕೊಟ್ಟಿದ್ರು. ಸೊ ಹಾಗಾದ್ರೆ ನೀವು ಸರ್ಫೇಸ್ ಏರಿಯಾ ರಿಲೇಟೆಡ್ ಆಗಿ ಸಿಲಿಂಡರ್, ಸ್ಪಿಯರ್, ಅದ್ರ ಜೊತೆಗೆ ಕೋನ್ ಕೂಡ ಆಡ್ ಮಾಡ್ಕೊಳ್ಳೋದು ಒಳ್ಳೇದು. ಸೊ ಅವರೇ ವ್ಯಾಲ್ಯೂಸ್ ಕೊಟ್ಟು ಸಿಲಿಂಡರ್ ಏರಿಯಾ, ಸರ್ಫೇಸ್ ಏರಿಯಾ, ಸ್ಪಿಯರ್ ಸರ್ಫೇಸ್ ಏರಿಯಾ ಈ ತರ ಕೇಳುವಂತ ಚಾನ್ಸಸ್ ಇರುತ್ತೆ. ಹಾಗಾದ್ರೆ ಓವರ್ ಆಲ್ ಯು ಕ್ಯಾನ್ ಎಕ್ಸ್ಪೆಕ್ಟ್ 5 questions ಫ್ರಮ್ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್. ಸೊ ಈಗ ಅಷ್ಟು ಆಡ್ ಮಾಡ್ಕೊಂಡು ಬನ್ನಿ. ಸೆಟ್ 1 ಅಂಡ್ ಸೆಟ್ 2 ಯು ಆರ್ ಗೆಟಿಂಗ್ 40 marks. ಓವರ್ ಆಲ್ ಎಷ್ಟು ಬರುತ್ತೆ? 40 marks ಬರುತ್ತೆ. ಓಕೆ, ಮ್ಯಾಥ್ಸ್ ಪೇಪರ್ ಅಲ್ಲಿ ಚಾಪ್ಟರ್ ವೈಸ್ ವೇಟೇಜ್ ಇರುವಂತದ್ದು, ಯಾವ್ಯಾವ ಚಾಪ್ಟರ್ಸ್ಗೆ ಎಷ್ಟೆಷ್ಟು ವೇಟೇಜ್ ಇದೆ ಹಾಗೆ ಹೇಳ್ತಾ ಇಲ್ಲ. ಬಟ್ ಎರಡೂ ಪೇಪರ್ ನ ಕಂಪೇರ್ ಮಾಡಿದ್ರೆ ಕಾಮನ್ ಆಗಿ ಕೊಟ್ಟಿರೋ ಅಂತ ಕಾನ್ಸೆಪ್ಟ್ ನ ಹೈಲೈಟ್ ಮಾಡಿದೀವಿ. ಸೊ ಆ ಕಾನ್ಸೆಪ್ಟ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳಿ. ಓಕೆ, ಇದನ್ ಬಿಟ್ಟು ನೋಡೋಣ ಇನ್ ಮುಂದಿನ ಸೆಷನ್ಸ್ ಅಲ್ಲಿ ಬೇರೆ ಬೇರೆ ಸ್ಯಾಂಪಲ್ ಪೇಪರ್ಸ್ ಮಾಡಿದಾಗ ನಿಮ್ಗೆ ಬೇರೆ ಬೇರೆ ತರ ಐಡಿಯಾ ಬರ್ಬೋದು. ಸೊ ಪ್ರಾಕ್ಟೀಸ್ 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 ಅಷ್ಟೇ. ಬೇರೆ ಬೇರೆ ಕ್ವೆಶನ್ ಪೇಪರ್ಸ್ ನ ಸಾಲ್ವ್ ಮಾಡೋದು, ಆಮೇಲೆ ಆನ್ಸರ್ಸ್ ನ ನೋಡೋದು, ಈ ತರ ಮಾಡಿದಷ್ಟು ನಿಮ್ಮ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ. ಮ್ಯಾಥ್ಸ್ ಈಸಿ ಅಂತ ಫೀಲ್ ಆಗುತ್ತೆ, ಬೇಗ ಕಂಪ್ಲೀಟ್ ಮಾಡ್ತೀರಾ. ಜೊತೆಗೆ ನಿಮ್ಗೆ ಯಾವುದೇ ತರ ನಾನು ಮಿಸ್ಟೇಕ್ ಮಾಡಲ್ಲ, ಯಾಕಂದ್ರೆ ಸಾಲ್ವ್ ಮಾಡ್ತಾ ಮಾಡ್ತಾ ಏನಾಗ್ತೀರಾ, ಪರ್ಫೆಕ್ಟ್ ಆಗ್ತೀರಾ. ಸೊ ಅದಾಗಬೇಕು. ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು
ಕೋಆರ್ಡಿನೇಟ್ ಜಾಮೆಟ್ರಿ ಡಿಸ್ಕಸ್ ಮಾಡ್ತೀನಿ. ಅದರಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್ ನೀವೇನೇನೆಲ್ಲ ನೋಡ್ಕೋಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಜೊತೆಗೆ ಕನ್ಸ್ಟ್ರಕ್ಷನ್ ಉಳಿದಿರೋಂಥ ಲೆಸನ್ ಕೂಡ ಕಂಪ್ಲೀಟ್ ಮಾಡ್ತೀನಿ. ಜೊತೆಗೆ ಸ್ಯಾಂಪಲ್ ಪೇಪರ್ಸ್ ಕೂಡ ಡಿಸ್ಕಸ್ ಮಾಡ್ತಾ ಬರೋಣ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅವ್ರಿಗೂ ಒಂದು ಕಾನ್ಫಿಡೆಂಟ್ ಬರಲಿ, ಮ್ಯಾಥ್ಸ್ ಈಸಿ ಅಂತ ಹೇಳಿ. ಓಕೆ, ಹೀಗೆ ಚಾನಲ್ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.